ಪರತಿ ಊಟ ಮಾಡು. ಅದು ಏನಂಗ್ ನೋಡ್ದಾ ಕೂತಿದ್ದೆ ನೀನು? ತಟಪಟ್ಟೆ ತಿನ್ನದ ಮಾಡದ ನೀಯೇ ತಿಂದ್ಬಿಟ್ಟು ನಡಿ. ಅಲ್ಲ ಅದೇಕಂಗ್ ಕೂತಿದೀಯ? ಅವ್ವ ಈಗೇನ ಆತರ ಆಗಿತ್ತು, ಅಣ್ಣವರೆಲ್ಲ ಬಂದ್ಮೇಲೆ ಉಣ್ಬೋದಾಗಿತ್ತು ತಾನೇ. ನೀನೊಬ್ಳು ಸುಮ್ಮನೆ ನಾನೊಬ್ಳಿಗೆ ಉಣ್ಣು ಅನ್ಕ ಕೂತಿದ್ದಿ, ಜೊತೆಗೆಲ್ಲ ಕೂತ್ಕೊಂಡು ಉಣ್ಣಾಕೈತಿಲ್ವಾ? ಸುಮ್ಮನೆ ಜೊತೆಗೆ ಅವರು ಬದ್ಲಿದ್ರೆ ಆಯ್ತಿತ್ತು. ಎತ್ ಮಾಡ್ಬಿಡು, ಅಣ್ಣವರೆಲ್ಲ ಬರಲಿ, ಆಮೇಲೆ ಉಣ್ತೀನಿ. ಅಪ್ಪ ಅಣ್ಣವರೆಲ್ಲ ಬರಲಿ. ಎಲ್ಲವ ಇಲ್ಲಿಗೆ ಹೋಗಿತ್ತಿಲ್ವಾ? ಹಬ್ಬ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲವ ಇದು ಸೊಪ್ಪು ಹಾಕಿದ್ರಲ್ಲ ಇವಳು ಯಾರವ ಅಳಿಸ್ರೆ ಮರ್ತೈತಲ್ಲ, ದೊಡ್ಡ ಮಗಳಿಗೆ ಸೊಪ್ಪು ಹಾಕಿತಿಲ್ವಾ? ಅಲ್ಲಿ ಹೋಗಿ ಎಲ್ಲ ಬಾಡ್ನೆ ಸುಣ್ಕ ಬಂದಿಲ್ವಾ? ಅದಕ್ಕೆ ಕುಳ್ಳ ಎಲ್ಲರೂ ಹೋಗಿ ಊಟ ಮಾಡ್ಕೊ ಬಂದಿವಿ. ಪಾರತಿ ಒಬ್ಳು ಬಂದಿಲ್ಲ, ಅವ್ರು ಮಾಡ್ಕೊಡು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗವ್ರೆ. ಉಣ್ಣು, ಎಲ್ಲರೂ ತಿಂದವ್ರೆ ಕತೆ. ಇನ್ನು ರತ್ನಿ ಮಾಲೆ ಎಲ್ಲರೂ ಕರೆದಕ್ಕೆ ಆಮೇಲೆ ಉಣ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ಇನ್ನು ನೀನೇನು ಮಾಡಿ ಬಾಲಿಗೆ ಸೊಪ್ಪು ಹಾಕ್ತಾರಲ್ಲ ಅಲ್ಲಿಗೆ ಅಂದರೆ ಬರ್ನಿಲ್ಲ ನೀನು. ಹೋಗವ ಇಲ್ಲ ನೀವೇ ಅಂತಂದೆ. ಎಲ್ಲ ಉಣ್ಕೊ ಬಂದೀವಿ ಕತೆ, ಉಣ್ಣು ನೀನು. ನಾವೆಲ್ಲ ತಿಂದ್ಬಿಟ್ಟು ನೀನು ಒಬ್ಳಿಗೆ ಇಲ್ದಂಗೆ ಹೆಂಗಿರೋದು ಅಂದ್ಬಿಟ್ಟು ನಮಗೂ ಬೇಜಾರಾಯ್ತಿತ್ತು. ನೀನು ಒಬ್ಳಿಗೆ ಮಾಡ್ಕೊಡ್ದೇವ್ರೆ ನಾವು ತಿಂದ್ಬಿಟ್ಟು ಹೆಂಗೆ ಅಂದ್ಬಿಟ್ಟು ಹಂಗೆ ನೀನು ಮಾಡಿಕೊಟ್ಟು ಉಣ್ಣು ಪರತಿ. ತಲೆ ಕೆಡ್ಸ್ಕೊಬೇಡ, ನಮ್ಮ ಬಗ್ಗೆ ಮಾಡಿವ್ನಿ ಕತೆ. ನಾಟಕೋಳಿ ಈ ಥರ ಕುಯ್ದೀವ್ನಿ. ಹೊಲ್ದಿಂದವ್ರು ಬಂದಮೇಲೆ ಅವ್ರು ಇಟ್ಕೊಟ್ಟಾನಂತೆ. ಉಣ್ಣು ಹೆಂಗಿತ್ತು ಸಾರು, ಇನ್ನು ಬಾಯಿಗೆ ಮಡಗಿಲ್ಲ ನಂಗದೆ. ಏನು ಹೇಳೋದು, ನೋಡಿದ್ರೆ ಬಾಯಲ್ಲಿ ನೀರು ಬತ್ತ ಕೂತೋದಕ್ಕಂತ ತಕೋ. ಭಾರಿ ಚೆನ್ನಾಗಿ ಮಾಡಿದ್ದಿದ್ದಕ್ಕೆ ನಾವೇ ಸಾರಂತು. ಅಮ್ಮ ಕಿವುಡ ಮೇಲಿಗೆ ಹೋಯ್ತು. ಕಿವುಡ ಮದೆಲ್ಲ ತಗೋ ಹೋಗೋದೆ ಕೆಲಸ ಅದೇ ಅಂದ್ಬಿಟ್ಟು ಅದೇನು ಕಣೆಯ ಬತ್ತೀನಿರು ಅಂತ ಅಂದ್ಬಿಟ್ಟು ಹೋಯ್ತು. ಸರಿ ಕಣವ. ಇನ್ನೇನವ ಮತ್ತೆ? ಇನ್ನೇನು ಇಲ್ಲಕನ್ ಪರತಿ, ನೀನೇ ಹೇಳಬೇಕು. ಮುಗ ಭಾರಿಯ ತುಂಟಸ್ಕಂತ ತಕೋ ನಿನ್ನ ಮಗ. ಹಿಡ್ದು ನಿಲ್ಸಕ್ಕದವನ್ನ ಹುಷಾರಾಗಿ ನೋಡ್ಕೊ. ಅಯ್ಯವ್ವ ನನಗೆ ಹಾಕಿರಕ್ಕಂತ ತಕೋ. ಒಂದು ಕಾಲೂರು ನಿಂತ್ಕೊಂಡನ ಏನೋ ಮನ್ಗವನ ಇವತ್ತು. ಒಂದು ಕಾಲೂರು ನಿಂತ್ಕೊಳಕಿಲ್ಲ, ತಟ ಅಂತ ಇರ್ತಾನೆ. ಒಬ್ಳೆ ಹೆಂಗೆ ಇವನ್ನ ಇದು ಮಾಡಿ ಹೆಂಗೆ ಸಂಭಾಳಿಸಿ. ಅಯ್ಯವ್ವ ಇಲ್ಲೇನು ಉಗುಸಿ ಕಾಟ ಕೊಡ್ತೈತಾನೆ. ಓಡಾಡಿಸಿ ಮಡಗ್ತಾ ಕೂತವನೆ. ಅವ್ರ ಜೊತೆಗೆ ಈ ಕುಳ್ಳು ನೈಕ್ಳು. ಅಯ್ಯವ್ವ ಇವಂತೂ ಕೇಳಲೇ ಬೇಡ. ಲಕ್ಷ್ಮಿ ಹಿಂಗೆ ಅಯ್ಯವ್ವ ಏನು ಚೆನ್ನಾಗಿ ಮಾತಾಡ್ತಾರೆ ಅಂತೀವ್ರು. ಯಾರು ಕರೆಯಕ್ಕಿಲ್ಲ ನನ್ನ ಲಕ್ಷ್ಮಿ ಅಂತ ಎದುರುಕತ್ತಾರೆ ಎಲ್ಲವ. ನಿಮ್ಮ ಅಪ್ಪನೂ ಒಂದೊಂದ್ಸರಿ ಲಕ್ಷ್ಮಿ ಅಂತ ಕರೆಯೋಕೆ ಇಲ್ಲ ಅಂತಿದ್ರಡಿ. ಇವು ನಿನ್ನ ಮಕ್ಕಳು, ಈ ಮಾಲನ ಮಕ್ಕಳು, ರತ್ನಿ ಮಗ ಎಲ್ಲವ ಏನು ಒಸಿ ಹೊಟ್ಟೆ ಉಡ್ಸ್ತಾ ಕೂತಿದವ. ಅಯ್ಯವ್ವ ಭಗವಂತ ಕಣ್ಬಿಟ್ಟ ಹಂಗೆ ತಾರಂಗೊಂದ ಒಳ್ಳೇದು ಮಾಡ್ಬಿಟ್ರೆ ಸಾಕು. ಕೇಳ್ಕತ್ತಿದ್ದೆ ಆ ಭಗವಂತ ನಮ್ಮ ಮಟ್ಟಿಲಿ ತೊಟ್ಲು ತುಗಂಗೆ ಮಾಡವ ಅಚ್ಚುಕಟ್ಟಾಗಿ ನೆಮ್ಮದಿಯಿಂದ ಇರಂಗೆ ಮಾಡವ ಎಲ್ಲರೂ ಅಂತವ. ಹೆಂಗೋ ಭಗವಂತ ಒಳ್ಳೇದು ಮಾಡಿದೆ. ಆ ತಾರನಿಗೊಂದು ಕಡೆಯಿಂದ ಒಳ್ಳೇದು ಮಾಡಿಬಿಟ್ರೆ ಸಾಕು. ನಾವೇ ಇರಪ್ಪರ ದೇವ್ರನ್ನೆಲ್ಲ ಬೇಡ್ಕೊತಾ ಕೂತೀವಿ. ಆಮೇಲೆ ಆಸ್ಪತ್ರೆಗೆಲ್ಲ ಕರ್ಕೋಗಿ ತೋರಿಸ್ತಾ ಕೂತೀವಿ. ಎಲ್ಲನೂ ಮಾಡ್ತಾವಿ, ಏನೂ ಆಯ್ತಾ ಇಲ್ಲ. ಏನು ಮಾಡೋದು ಪರತಿ, ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಅವಳು ಒಬ್ಬಳದೇ ನನಗೆ ತಲೆ ಕೆಟ್ಟೋಗಿರೋದು. ಏನೋ ರತ್ನಿಗೂ ಇಷ್ಟು ವರ್ಷದಿಂದ ಮಕ್ಳು ತಿತ್ತಿಲ್ಲ, ಹೆಂಗೋ ಅದು ಸದ್ಯಕ್ಕೆ. ಏನು ಒಬ್ಳಿಗೆ ಆಗ್ಬಿಟ್ರೆ ಮಾತ್ರ ಇನ್ನೇನು ಬೇಡ. ಐಕ್ಳು ಮಕ್ಕಳು ನೋಡ್ಕೊಂಡು ಆದರೆ ಹೊಲ್ಕೊಯ್ತೀನಿ. ಹಂಗಿಲ್ವಾ, ಐಕ್ಳು ಮಕ್ಕಳು ನೋಡ್ಕೊಂಡು ಆದಷ್ಟು ಬೇಯಿಸ್ಕಿಸ್ಕೊಂಡು ಬೇಯಿಸ್ತಾರಲ್ಲ ನಿಮ್ಮ ಮತ್ಕೇರು ಯಾರು ಕೊಡ್ತಾರೆ ತಿನ್ಕೊಂಡು ಇರ್ತೀನಿ. ಇನ್ನು ನನಗೆ ಆಯ್ಕಿಲ್ಲ, ಇಲ್ಲಿ ಗಂಟೆಗೆ ಎದಿ ಸಾಕಾಯ್ತು. ಇನ್ನೂ ಗೇಯ್ತಾ ನಿಂತ್ಕೊಳಕ್ಕೆ ಆಯ್ಕಿಲ್ಲ. ಅನ್ಕೊಂಡು ಇವ್ನಿಕನ್ ಪರತಿ ಏನು ಮಾಡೋದು ಆ ಭಗವಂತ ಏನು ಮಾಡೋಣ ನನಗಂತೂ ಗೊತ್ತಾಯ್ತಾ ಇಲ್ಲ. ಅಯ್ಯೋ ಒಳ್ಳೇದಾಯ್ತದೆ ಸುಮ್ಮನಿರು. ರತ್ನತ್ತಿಗೆ ಉಸಿದಿಂದ ಮಕ್ಳು ತಿತ್ತಿಲ್ವಾ, ಈಗ ಆಗಬಿತ್ತಾನೆ ನೋಡಿ. ಇನ್ನೊಂದು ಇಡ್ತಾವೆ ಆಸ್ಪತ್ರೆಗೆ ತೋರಿಸಿವ್ರಿ. ತಾರತ್ಕಿನ ಆಯ್ತದಕ್ಕಂತ ತಕೋ. ತಾರತ್ಗೆ ಏನು ತೊಂದರೆ ಇಲ್ಲ ಆಯ್ತದೆ ಅಂತ ಹೇಳಿದಾರಂತಲ್ಲ ಡಾಕ್ಟ್ರು. ಹಂಗೆ ಹೇಳ್ತಿತ್ತವತ್ತು ಮಾತಾಡೋತಲ್ಲಿ. ಆಯ್ತದೆ ಏನು ತೊಂದರೆ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಅಂತಿದ್ರು ಅಂತ. ನೋಡಿ ಏನು ಆಯ್ಕಿಲ್ಲ ಕತೆ, ಸರಿ ಆಯ್ತದೆ. ಏನು ನೀನು ಯಾತಿಕವ ಬೇಜಾರು ಮಾಡ್ಕೊಂಡು? ದೇವ್ರಿಲ್ವಾ ಒಳ್ಳೇದು ಮಾಡ್ತಾನೆ, ಸುಮ್ಮನಿರು. ಸರಿ ಮತ್ತೆ ಹೊಲ್ಗಿಲ್ಕು ಹೋಗೋದಿಲ್ಲ ಮಾಡೋಕ್ಕಿಲ್ಲ, ಅಟ್ಟಿರೇ ಇರ್ತೀನಿ ಅಂತ ಇದೆಯಲ್ಲ, ಇರು. ಇನ್ನಿಷ್ಟ ಆಗ್ಲಿದವ ಹೊಲ ಮನೆ ಅದು ಇದು ಅಂದ್ಕೊಂಡೆ ಕಾಲ ಕಾಣ್ತಿದ್ದಿ. ಅಮ್ಮನ್ನು ಕಳಿಸ್ಬೇಡ ಕಿವುಡಮ್ಮನ್ನುವೆ. ನಿಮ್ಮ ಅಮ್ಮನ ನಾವು ಏನು ಹೋಗವ ಅಂತ ಕೂತಿದ್ದವ. ಎಷ್ಟು ಹೇಳಿದ್ರು ಕೇಳ್ದನೆಯ ನಿಮ್ಮ ಅಮ್ಮನೆಯ. ಬೇಡ ಅಂದ್ರೂ ಇಲ್ಲ ನಾನು ಹೋಯ್ತೀನಿ ಎಟ್ಟಿಲ್ ಕೂತ್ಕೊಳಕಾಯ್ಕಿಲ್ಲ ಹಂಗೆ ಅನ್ನೋದು. ಈಗ ಅಂತಲ್ಲ, ನಾವು ಆವಿಂದು ಅಷ್ಟೇ. ವಯಸ್ಸಾಯ್ತಲ್ಲ ಸಾಕು, ಮನೇಲಿ ಉಣ್ಕೊಂಡು ತಿನ್ಕೊಂಡಿರಿ, ನಾವು ಹೆಂಗೆ ಅಡುಗೆ ಮಾಡ್ತೀವಿ ಅಂದರೆ ಇಲ್ಲ ಒಟ್ಟಿಲಿ ಕೂತ್ಕೊಂಡು ಕಾಲ ಕಳೆಯೋಕಾಯ್ಕಿಲ್ಲ. ಆದಷ್ಟು ಮಾಡ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ಹೊಲ್ಕೆ ಹೋಯ್ತದೆ. ನಾವು ಹೇಳಿದ್ರೆ ಕೇಳೋಕ್ಕಿರಕತ್ತೆ, ಅದಕ್ಕೆ ಬಿಟ್ಬಿಟ್ಟಿವಿ ನಾವು. ಹೆಂಗೆ ಇಷ್ಟ ಬರ್ತದೆ ಮಾಡ್ಕೊಳ್ಳಿ, ಆದಷ್ಟು ಮಾಡಲಿ. ಏನು ಹೊಲ್ಕೆ ಬೇಡ ಅಂದರೂ ಕೇಳೋಕ್ಕಿಲ್ಲ, ಹೊಲ್ಕೆಲ್ಲ ಬರೋದು ಮಾಡೋದು ಮಾಡ್ತದೆ. ಅದಕ್ಕೆ ಕುಳ್ಳನವೇ ಅಮ್ಮ ಇಟ್ಟಿಲಿದ್ರೆ ಏನು ಮಾಡೋದು ಬಿಡು ಬರಲಿ, ಆದಷ್ಟು ಮಾಡ್ಕೊಳ್ಳಿ. ತಿರ್ಗಾಡ್ಕೊಂಡಾರು ಇಟ್ಲಿ, ಅಮ್ಮನ ಗೊಟ್ಟಿಲಿ ಕೂತ್ಕೊಂಡು ಬೇಜಾರಾಯ್ತದೆ ಅಂದ್ಬಿಟ್ಟು ಹಂಗೆ ಹೇಳ್ತಾ ಕೂತಿದ್ದೆ ನಾನು. ಸರಿ ಬಿಡತ್ತೆ, ಇನ್ನೇನು ಮಾಡೋದು, ಹೇಳಿದ ಮಾತು ಕೇಳೋರಾದ್ರೆ ಹೇಳ್ಬೋದು, ಕೇಳೋಕ್ಕಿಲ್ಲ. ಆಮೇಲೆ ಹೊಟ್ಟಿಲಿ ಇರೋಕ್ಕೂ ಅಭ್ಯಾಸ ಇಲ್ವಲ್ಲ, ಆಗಲ್ಲ ಹೊಲ್ದಲ್ಲಿ ಮಾಡಿದವರು ಅಲ್ವಾ. ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟು ನಾನು ಹಂಗೆ ಸುಮ್ಮನೆ ಅದೇ ಕನ್ಪರತಿ. ಇನ್ನೇನು ಮಾಡೋಕ್ಕಾಗದು ಅಂದ್ಬಿಟ್ಟು.
ಇನ್ನೇನು ಪರತಿ ನಿನ್ನ ಗಂಡ ಏನೋ ಮನೆ ಕಟ್ತೀನಿ ಹಂಗೆ ಹಿಂಗೆ ಅಂತಿದ. ಏನು ಸಮಾಚಾರ ಸದ್ದುವಿಲ್ಲ ಏನುವಿಲ್ಲ. ಅದೇ ಕಣವ ಇದೇ ಲೋನ್ ತಗೊಂಡು ಹೊಸಿಯ ಈ ವರ್ಷ ಕಳೆದ್ಬಿಡ್ಲಿ ನೀನು. ಇವತ್ತು ನಾಳೆ ಮುಗೀತದಲ್ಲ. ಹೊಸಿ ಸಾಲಾಗೆಲ್ಲ ಇದ್ದು ಹೊಸಿ ಪರವಾಗಿಲ್ಲ ಎಲ್ಲ ಕಡಿಮೆ ಅದಾವೆ. ಅದಕ್ಕೆ ಹೊಸಿ ಲೋನ್ ತಗೊಂಡು ಇರಪ್ಪರ ಸಾಲ ಚಿಲ್ಲರೆ ಬಲ್ಲರೆ ಸಾಲವಲ್ಲ ಸಣ್ಣ ಪುಟ್ಟ ಅವನ್ನ ತೀರಿಸ್ಬಿಟ್ಟು ಆಮೇಲೆ ಇದು ಹಾಕಿವಿ, ಒಂದು ಚೀಟಿ ಹಾಕಿವಿ. 1.5 ಲಕ್ಷದ್ದು 2 ಲಕ್ಷದ್ದು ಕಣ ಒಂದು ಚೀಟಿ ಹಾಕವನೆ. ಅದು ದುಡ್ಡು ಎತ್ಕೊಂಡು ಮನೆ ಕೆಲಸ ಇಡಿಸ್ಬಿಡೋದು. ಹಳೆ ಮನೆ ಅದಲ್ಲ ಅದನ್ನ ಉಂಟಿ ಸಾಕಿಸ್ಬಿಟ್ಟು ಅದೇ ಜಾಗದಲ್ಲಿ ಒಂದು ಮನೆ ಕಟ್ಸ್ಕೊಳ್ಳೋದು. ಸುಮಾರಾಗಿರೋದ ದುಡ್ಡು ಕಾಸು ಆಗಬೇಕಾರೆ ದೊಡ್ಡದಾಗ ಕಟ್ಸ್ಕೊಳಕ್ಕಾಯ್ತದೆ. ಈಗ ಸುಮಾರಾಗಿರೋದು ಕಟ್ಸ್ಕೊಳ್ಳೋದ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾ ಕೂತೀವಿ. ಏನು ಮಾಡೋದು ಅಂತ ಒಂದು ಗೊತ್ತಾಯ್ತಿಲ್ಲ ಕಣವ. ಪಾರ್ವತಿ ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಈಗ ಸಾಲಗಿಲ್ಲ ಮಾಡೋಕ್ಕೆ ಹೋಗ್ಬೇಡ ನೀನು, ಆಯಿತಾ? ನಿನ್ನ ಮನೆ ಕಟ್ಟಿ ಚೆನ್ನಾಗಿರೋ ಮನೇಲಿದ್ರೆ ನನಗೂ ಆಸೆನೇ ಸ್ವಂತ ಮನೇಲಿ, ಇಲ್ಲ ಅಂತಲ್ಲ. ಆರೇ ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಈಗ ಏನೋ ಚೀಟಿ ಹಾಕಿವ್ನಿ ಅಂತೀಯಲ್ಲ, ಆ ಚೀಟಿ ದುಡ್ಡು ಬಂದಮೇಲೆ ಸಣ್ಣ ಪುಟ್ಟ ಚಿಲ್ಲರೆ ಪರ್ರೆ ಸಾಲಗಿಲ್ಲ ತೀರ್ಸ್ಕೊಳ್ಳಿ ಮೊದಲು ನೀವು. ಹೆಂಗಿರೋ ಈಗ ಮನೆ ಭೋಗ್ಯ ಮನೆ ಅಲ್ವಾ? ಹೆಂಗೋ ಒಂದಷ್ಟು ದಿವಸ ನೆಮ್ಮದಿಯಾಗಿರೋದನ್ನ ಕಲೀರಿ ದುಡ್ಕೊಂಡು. ಈಗ ಸಾಲ ಫಲ ತೀರಿಸ್ಬಿಟ್ಟು ಸಣ್ಣ ಪುಟ್ಟದ ಹಿಡಿದು ಪಡೆದು ಖರ್ಚು ಮಾಡ್ಕೊಂಡು ಹೊಸಿಯ ದುಡ್ಡ ಉಳಿಸಿ ಇನ್ನೊಂದೆರಡು ಚೀಟಿ ಹಾಕಳಿ. ಅಲ್ಲಿಂದ ಬರೋ ದುಡ್ಡಲ್ಲಿ ನೀವು ಮನೆ ಕಟ್ಟಿ ಕೆಲಸ ಇಡಿಸಿ. ನೀವು 2 ಲಕ್ಷ ಮಡಿಕೊಂಡು ನೀವು ಮನೆ ಕೆಲಸ ಇಡಿಸ್ತೀನಿ ಅಂದರೆ ಆದದ ಈ ಕಾಲದ ರೈಟಲ್ಲಿ ಏನಾದದು ಪರತಿ? ಆಮೇಲೆ ಮನೆ ಕಟ್ಬಿಟ್ಟು ಆಮೇಲೆ ನೆಮ್ಮದಿ ಇಲ್ದಂಗೆ ಆಯ್ತದೆ ನೋಡಿ ಜೀವನದಲ್ಲಿ. ಮನೆ ಇರ್ತದೆ, ಮನೇಲಿರೋಕೆ ನೆಮ್ಮದಿ ಇಲ್ದಂಗೆ ಆಯ್ತದೆ. ಆಮೇಲೆ ಯಾಕೆ ಬೇಕು? ಈಗ ಸುಮಾರಾಗಿ ಹೊಸಸಿ ಮಾಡ್ಕೊಳ್ಳಿ ನೀವು. ಹೇಳಿದ ಮಾತು ಕೇಳು ನೀನು. ನಿನ್ನ ಗಂಡನಿಗೂ ಬತ್ತಾನೆ ನಂಗೆ ಅದೇ ಬತ್ತಾನೆ ಅಂತಲ್ಲ ಬುದ್ಧಿವಾದ ನಾನು ಹೇಳ್ತೀನಿ ಅವನಿಗೆ. ನೀನು ಹೊಸ ಅವನಿಗೂ ಇದು ಮಾಡು, ಆಯಿತಾ? ಇದು ಮಾಡೋಕೆ ಹೋಗ್ಬೇಡ ನೀನು. ಸುಮ್ಮನೆ ಆತ್ರ ಬಿದ್ದು ನಿಮ್ಮದಿನೆಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮನೆ ಇವತ್ತಿನ ನಾಳೆ ಕಟ್ಬೋದು, ನಿಮ್ಮದಿ ತಗೋ. ಮಗನು ಅವನೇ ಸಾಲ ಮಾಡ್ಕೊಂಡು ಏನು ಮಾಡ್ಕೊಂಡು ನಿಂತ್ಕೊಂಡಿರಿ. ಸುಮಾರಾಗಿರೋದು ಕಟ್ಕೊಳ್ಳಿವ್ರಂತೆ. ಲೋನ್ಗಿನ್ ಬರ್ದಾಕ್ತಾರಲ್ಲ ಹಂಗೆ ಹಾಕ್ಬೇಕಾಯ್ತು. ಅಯ್ಯೋ ಬರ್ದಾಕಿವಿ ಕಣವ, ಏನು ಪ್ರಯೋಜನ ಇಲ್ಲ ತಕೋ. ಇನ್ನು ನಮ್ಮೂರಲ್ಲಂತೂ ಏನು ಕೆಲಸ ಮಾಡ್ಕೊಟ್ಟಾರ ಅಧ್ಯಕ್ಷರು ಅವ್ರಿಗೆ ನುಂಗಕ್ಕೆ ತಿನ್ನೋಕ್ಕೆ ಕೊಡಬೇಕು. ನಮ್ಮ ತವಿದ್ದಿದ್ರೆ ನಾವೇ ಅದಕ್ಕೆ ಲೋನಿಗೆ ಬರ್ದಾಕ್ತಿದ್ದೋ? ಹೇಳು ನೀನು. ಅದಕ್ಕೆ ಸುಮ್ಮನೆ ತಲೆಗೆಲ್ಲ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಸುಮ್ಮನೆ ಬಿಡೋತಾಗೆ ನೋಡ್ತೀನಿ. ನವೀನ ನಂಗೆ ಅಂತಿದ್ದೆ ಏನು ಮಾಡೋದು ಹಿಂಗೆ ಮಾಡೋದು ಅಂತ. ಅದಕ್ಕೆ ನಾನು ಬೇಡ ಈಗ ಮನೆ ಕಟ್ಕೊಳ್ಳೋದು ಅಂತ ಅಂದೆ. ಅದಕ್ಕೆ ಹ್ಞೂ ಅಂದೆ. ನೋಡ್ತೀನಿ, ಯೋಚನೆ ಮಾಡ್ತೀನಿ. ನೀನು ಹೇಳೋದು ಸರಿಯಾಗಿ ಅದೇ ಮನೆ ಇಲ್ವಲ್ಲ ಸ್ವಂತದ್ದು ಅಂದ್ಬಿಟ್ಟು ಸಣ್ಣ ಒಂದಿಷ್ಟು ಅಗ್ಲನಾರು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಿದ್ದೆ ಕಣವ. ಸ್ವಂತ ಮನೆ ಬೇಡ ಅಂತ ನಾನು ಹೇಳ್ತಿಲ್ಲ ಕಣ್ಪರತಿ, ಬೇಕು ಮನೆ ಅನ್ನೋದು ಬೇಡವಾ? ಮನೆ ಅನ್ನೋದು ಬೇಕು. ಆದರೆ ನಾನು ಹೇಳ್ತಿರೋದು ಸುಮ್ಮನೆ ಸಾಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಮ್ಮದಿ ಯಾತಿ ಕಾಳು ಮಾಡ್ಕೊಂಡಿರಿ. ನೆಮ್ಮದಿ ಮುಖ್ಯ ಜೀವನದಲ್ಲಿ. ನೆಮ್ಮದಿ ಉಳಿಸ್ಕೊಂಬೊದ್ಲು ಆಮೇಲೆ ಬೇಕಾದ್ರೆ ಏನಾದ್ರು ಮಾಡೋಕ್ಕಾಯ್ತದೆ ಅಂತಂಗೆ ಯೋಚನೆ ಮಾಡ್ತಾನೆ ಕಣ್ಪರತಿ ಅಷ್ಟೇ. ಸರಿ ತಕೋ ನೋಡಿ ತಕೋ. ನೋಡ್ತೀನಿ ನವೀನ ಹಿಂಗೆ ಅರೇಂಜ್ ಮಾಡೋಣ ನೋಡ್ತೀನಿ. ಒಬ್ಬನೇ ಅಲ್ವಾ ಕೆಲ್ಸಕ್ಕೆ ಹೋಗೋದು. ನನ್ನ ಮಗಿನ ಮನೆಯನ್ನೆಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ದುಡ್ಡು ಕಾಸು ಉಳ್ಸೋಕ್ಕೆ ಜಾಸ್ತಿ ಆಯ್ಕಿಲ್ಲ. ಕಡಿಮೆ ಅಂದರೆ ತಿಂಗ್ಳಿಗೆ 10,000 ಉಳಿಸ್ಬೋದು ಕಣವ ಅಷ್ಟೇ. 10,000 ಅಂದ್ರೂ ಎಷ್ಟು ನಾವು ಬಡ್ಡಿಗಿಟ್ಟಿಗೆ ಸಾಲ ಮಾಡಿದ್ರು, ಒಂದು 5 ಲಕ್ಷ ಸಾಲ ಮಾಡಿದ್ರು ಮನೆಗೆ. ಈಗ ಅದು ತೀರ್ಸೋಕೆ 5-6 ವರ್ಷ ಬೇಕು. ಯೋಚನೆ ಮಾಡು ಪಾರತಿ. 5-6 ವರ್ಷ ಬೇಕು ಸಾಲ ತೀರ್ಸೋಗಂಟ. ಅಲ್ಲಿ ಗಂಟ ನಿಮ್ಮದಿ ಬೇಡವಾ? ಬರೀ ಸಾಲ ಅನ್ಕೊಂಡೆ ಓದಿಯಾ? ನಾವು ಇದ್ದಂಗೆ ಇರೋಕ್ಕಾಗ್ತದೆ ಯಾವಾಗಲೂ. ಹೊಸ ದುಡ್ಡು ಉಳಿಸ್ಕೊಂಡು ಒಂದು ಅರ್ಧ ಸಾಲ ಮಾಡಿ, ಪೂರ್ತಿ ಬೇಡ. ನಾವು 5 ಲಕ್ಷ ಸಾಲ ಮಾಡ್ತಿದ್ದೀರಿ ಅಲ್ವಾ? ಅಲ್ಲಿಗೆ 2 ಲಕ್ಷ ಸಾಲ ಮಾಡಿ ನಾವು ಹೊಸ ಜೋಡಿಸ್ಕೊಳ್ಳಿ ಮೊದಲು. ಇಲ್ಲ ನಿಮ್ಮದಿ ಹಾಳಾಗ್ಬಿಡ್ತದೆ ಕಣ್ಪಾರತಿ. ಸಾಲ ನಮ್ಮ ಮನೇಲೆ ಎಷ್ಟದೆ ನೋಡು. ಅದಕ್ಕೆ ಇದಕ್ಕೆ ಮದುವೆಗೆ ಮುಂಜಿಗೆ ಖರ್ಚಿಗೆ ವ್ಯವಸಾಯಕ್ಕೆ ಅಂದ್ಬಿಟ್ಟು ಎಲ್ಲಕ್ಕೂ ಸಾಲ ಮಾಡಿ ಸಾಲ ಬೇಗ ಬಗೆಹರಿಯಕ್ಕೂ ಇಲ್ಲ ಏನೂ ಇಲ್ಲ. ನಿಮ್ಮದಿ ಹಾಳು. ಕುಳ್ಳಾದಿದ್ದು ಮಧ್ಯೆ ಆದಿದ್ದು ಕೆಲಸ ಮಾಡ್ಕೊತಿರ್ತಾನೆ. ವ್ಯವಸಾಯ ಗೊತ್ತು ನಿನ್ನ ಗಂಡನಿಗೆ. ಇದು ಗಾಡಿ ಓಡಿಸೋದು ಕಾರ್ಗಿರು ಓಡಿಸೋದು ಬಿಟ್ರೆ ಇನ್ನೇನು ಬಂದದ್ದು? ಟೆಂಪೋ ಓಡಿಸ್ತಾನೆ, ಡ್ರೈವಿಂಗ್ ಕೆಲಸ ಮಾಡ್ತಾನೆ. ಅದು ಬಿಟ್ರೆ ಇನ್ನೇನು ಬಂದದ್ದು ಅವನಿಗೆ? ಹೇಳು ನೀನೆ. ಆಮೇಲೆ ಮಗಿನ ಬೇರೆ ನೋಡ್ಕೋಬೇಕು, ಮನೆ ಮಠ ಅದು ಇದು ಅಂದ್ಕೊಂಡು. ಆಮೇಲೆ ಹೊಲ ಮನೆ ಬೇರೆ ಅವನಿಗೆ ಜಾಸ್ತಿ ಇಲ್ಲ. ಹೊಲದಲ್ಲಿ ಗೇಯಕ್ಕೆ ಮಾಡೋಕ್ಕೆ ಅದೊಂದು ಕೆಲಸ ನಂಬ್ಕೊಂಡು ಅವನೇ. ಏನು ಮಾಡೋಕ್ಕದ? ನೆಮ್ಮದಿನೂ ಇಲ್ದಂಗೆ ಮಾಡೋಕ್ಕದ? ನೋಡು ಯೋಚನೆ ಮಾಡು. ನಮ್ಮ ಕೈಲುವೆ ನೋಡ್ತೀವಿ. 1-2 ವರ್ಷ ಗಂಟ ಕಿಟಿ ಹಾಕಳಿ. ಅಲ್ಲಿ ಗಂಟ ನಮ್ಮ ಓಸಿ ಸಾಲಾಗಿಲ್ಲ ಎಲ್ಲ ಬಗೆಹರಿತವೆ. ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ. ನಾನು ಒಂದು ಚೀಟಿ ಹಾಕಿಸ್ತೀನಿ. ಅದೇ ನಾನು 1-2 ಚೀಟಿ ತಂದು ಕೊಟ್ಟನು. ನಾವು ಕಟ್ಕೊ ಹೋಯ್ತಾ ಇರ್ತೀವಂತೆ. ನೀವು ಹೊಸಿ ಸುಮಾರಾಗಿ ಆದಮೇಲೆ ಬೇಕಾರೆ ನೀವು ಕೊಡಿವ್ರಿ. ಈಗ ಕೈಗೆ ಹಾಕಕ್ಕೆ ಹೋಗಬೇಡ. ಸರಿ ಊಟ ಮಾಡು. ನಾನು ಬರೀ ಮಾತಾಡ್ತಾನೆ ಕೂತ್ಕೊಬಿಟ್ಟೆ. ಊಟ ಮಾಡು ಹಾರಾಯ್ತದೆ. ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.